ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾತ್ರಿ ರಹಸ್ಯ. ನನಗೆ ಈ ದೆವ್ವದ ಕಥೆಗಳು ಹೇಳೋದು ಅಂದರೆ ತುಂಬಾ ಇಷ್ಟ. ಇವತ್ತು ನಾನು ಹೇಳಕೊಳ್ತಿರೋದು ರಾಜೀವ್, ಶಶಿಕಲಾ ಮತ್ತು ಸಂಧ್ಯಾ ಅನ್ನೋರ ಜೊತೆ ಆದಂಥ ಈ ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಬಗ್ಗೆ. ಬನ್ನಿ ಶುರು ಮಾಡೋಣ. ರಾಜೀವ್ ಮತ್ತು ಶಶಿಕಲಾ ಅವರ ಮುದ್ದಾದ ಮಗಳು ಸಂಧ್ಯಾ. ರಾಜೀವ್ ಬಂದು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಇವ್ರಿಗೆ ಸ್ವಂತ ಮನೆ ಅಂತ ಏನಿರೋದಿಲ್ಲ. ಬೆಂಗಳೂರಿನ ಹಂಪಿ ನಗರಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಇರ್ತಾರೆ. ಆದರೆ ಅವ್ರ ಓನರ್ ಆವಾಗವಾಗ ಅವ್ರ ಬಾಡಿಗೆ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ ಅಂತ ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಾನೆ ಇರ್ತಾರೆ. ಹೀಗಿರಬೇಕಾದ್ರೆ ರಾಜೀವ್ ಒಂದು ಬಾಡಿಗೆ ಮನೆನ ಹುಡುಕ್ತಿರ್ತಾನೆ. ಅವ್ರ ಫ್ರೆಂಡ್ ಕಡೆಯಿಂದ ವಿಜಯನಗರಲ್ಲಿ ಓನರ್ ಇಲ್ಲದೆ ಇರೋ ಅಂಥ ಒಂದು ಬಾಡಿಗೆ ಮನೆ ಕಮ್ಮಿ ಬೆಲೆಗೆ ಸಿಗ್ತಾಯಿದೆ. ಅದು ಡಬಲ್ ಬೆಡ್ರೂಮು ಅಂತ ಗೊತ್ತಾಗುತ್ತೆ. ರಾಜೀವ್ ಹೋಗಿ ಮನೆ ನೋಡ್ತಾನೆ. ರಾಜೀವ್ಗೆ ಮನೆ ತುಂಬಾ ಇಷ್ಟ ಆಗುತ್ತೆ. ತಕ್ಷಣ ಅವರಿದ್ದಿದ್ದ ಮನೇನ ಖಾಲಿ ಮಾಡಿ ಈ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಸಂಧ್ಯಂಗಂತೂ ತುಂಬಾ ಖುಷಿಯಾಗಿರುತ್ತೆ. ಯಾಕಂದರೆ ಅವಳಿಗೆ ಅಂತ ಸಪ್ರೇಟ್ ರೂಮು, ಹೊಸ ಮನೆ ಸಿಕ್ತಲ್ಲ ಅಂತ. ಹೇಗೋ ಓನರ್ ಕಾಟ ಕೂಡ ಇಲ್ಲ, ಆರಾಮಾಗಿರ್ಬೋದು ಅಂತ ಶಶಿಕಲಾ ಮತ್ತು ರಾಜೀವ್ ಕೂಡ ಖುಷಿಯಾಗಿರ್ತಾರೆ. ಹೀಗಿರಬೇಕಾದ್ರೆ ಅವರು ಮನೆ ಶಿಫ್ಟ್ ಮಾಡಿದ ದಿನ ಮನೆಗೆ ಪೂಜೆ ಮಾಡ್ತಾಯಿರ್ತಾರೆ. ದೇವರ ಮನೇಲಿ ಹಚ್ಚಿದ್ದ ದೀಪ ಏನೂ ಕಾರಣ ಇಲ್ಲದೆ ಹೋಗ್ತಾನೆ ಇರುತ್ತೆ. ಶಶಿಕಲಾ ಎಷ್ಟು ಸಲ ಹಚ್ಚಿದ್ರೂ ಹೋಗ್ತಾನೆ ಇರುತ್ತೆ. ಶಶಿಕಲಂಗೆ ಇದು ಯಾಕೋ ಸರಿ ಕಾಣಿಸೋದಿಲ್ಲ. ಯಾಕೆ ಹೀಗೆ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ರಾಜೀವ್ ಮತ್ತು ಸಂಧ್ಯಂಗೆ ಹೊಸ ಮನೆಗೆ ಬಂದಿರೋ ಖುಷಿ ಇರುತ್ತೆ. ಇದನ್ನೆಲ್ಲ ಅಪಶಕ್ನ ಅಂದ್ಕೊಂಡು ಕೂತ್ಕೊಂಡ್ಬೇಡ, ಇಷ್ಟು ಕಮ್ಮಿಗೆ ಈ ಮನೆ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ರಾಜೀವ್ ಹೇಳಿ ಶಶಿಕಲನ ಸುಮ್ಮನಾಗಿಸ್ಬಿಡ್ತಾಳೆ. ಸಂಧ್ಯಾ ಕೂಡ, ಅಮ್ಮ, ಡಬಲ್ ಬೆಡ್ರೂಮು ಇಂಥ ಏರಿಯಾದಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಏನಾದ್ರು ಚೆನ್ನಾಗಿಲ್ಲ ಅಂತ ಕಾರಣ ಹೇಳ್ಬೇಡ, ಮತ್ತೆ ಖಾಲಿ ಮಾಡೋ ಹಾಗೆ ಮಾಡಬೇಡ ಅಂತ ಹೇಳ್ತಾಳೆ. ಗಂಡ ಮತ್ತು ಮಗಳ ಖುಷಿ ಮುಂದೆ ಅವಳಿಗೆ ಈ ಅನುಮಾನ, ಏನೋ ಸರಿ ಇಲ್ಲ ಅನ್ನೋ ಯೋಚನೆ ಮುಖ್ಯ ಆಗೋದಿಲ್ಲ. ಇದೆಲ್ಲ ಆಗಿ 1 ವಾರ 2 ವಾರ ಹ್ಯಾಪಿಯಾಗೇ ಇರ್ತಾರೆ. ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಖುಷಿಯಾಗಿ ಸಂಧ್ಯಾನೂ ಕೂಡ ಮೊದಲಿನಾಗಿ ಎಲ್ಲರ ಜೊತೆ ಮಾತಾಡ್ತಾ, ಬರೀತಾ, ಓದ್ತಾ, ಊಟ ಮಾಡ್ತಾ ನೆಮ್ಮದಿಯಾಗಿರ್ತಾಳೆ. ಆದರೆ ಒಂದಿನ ಹೀಗೆ ಟಿ ವಿಯಲ್ಲಿ ದೆವ್ವದ ಮೂವಿ ಹಾಕಿರ್ತಾರೆ. ಸಂಧ್ಯಂಗೆ ಕೂಡ ನನ್ನ ಹಾಗೆ ಈ ದೆವ್ವದ ಮೂವಿ ನೋಡೋದು ಅಂದರೆ ತುಂಬಾ ಇಷ್ಟ. ಅವತ್ತು ಟಿ ವಿಯಲ್ಲಿ ಕಲ್ಪನಾ ಮೂವಿ ಹಾಕಿರೋದ್ರಿಂದ ಸಂಧ್ಯಾ ನಾನು ನೋಡಲೇಬೇಕು ಅಂತ ಹಠ ಹಿಡಿತಾಳೆ. ರಾಜೀವ್ ಮತ್ತು ಶಶಿಕಲಾ ಕೂಡ ಸರಿ ಆಯಿತು, ಇನ್ನೇನು ಕೇಳ್ತಾ ಇದ್ದಾಳೆ, ಟಿ ವಿ ನೋಡ್ತೀನಂತ ಅಲ್ವಾ, ಬಿಡು ಅಂತ ಅವಳ ಜೊತೆನೇ ಕೂತು ಮೂವಿ ನೋಡ್ತಾರೆ. ಆ ಮೂವಿ ಮುಗಿಯೋ ಅಷ್ಟೊತ್ತಿಗೆ ರಾತ್ರಿ 10:30 ಆಗಿರುತ್ತೆ. ಅದೆಲ್ಲ ಮುಗಿದ ಮೇಲೆ ಶಶಿಕಲಾ ಮತ್ತು ರಾಜೀವ್ ಸಾಕು ಹೋಗಿ ಮಲಗು, ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಸಂಧ್ಯನ್ನ ಕಳಿಸ್ಬಿಡ್ತಾರೆ. ಅದಾದಮೇಲೆ ಅವರು ಕೂಡ ಬಂದು ಮಲಗಿಬಿಡ್ತಾರೆ. ಆದರೆ ಸಂಧ್ಯಾ ಹೋಗಿ ಮಲಗಕ್ಕೆ ಹೋದಾಗ ಅವಳಿಗೆ ಅವಳ ರೂಮಲ್ಲಿ ಯಾರೋ ಅವಳನ್ನು ನೋಡ್ತಾ ಇರೋ ಹಾಗೆ, ಯಾರೋ ಅವಳ ಹತ್ತತ್ರ ಬರ್ತಾ ಇರೋ ಹಾಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಧ್ಯಾ, ನಾನು ಈಗಷ್ಟೇ ದೆವ್ವದ ಮೂವಿ ನೋಡ್ಕೊಂಬಂದಲ್ವಾ, ಅದಕ್ಕೆ ನನಗೀಗ ಆಗ್ತಾ ಇರಬೇಕು ಅಂತ ಸುಮ್ಮನಾಗ್ತಾಳೆ. ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಬರ್ತಾ ಇರೋದಿಲ್ಲ. ಹಾಗೆ ಹೀಗೆ ಒಳ್ಳಾಡಿ ಕೊನೆಗೆ ಆಗಷ್ಟೇ ನಿದ್ದೆ ಬಂದಿರುತ್ತೆ. ಇನ್ನೇನು ನಿದ್ದೆಲಿ ಜಾರಿಬಿಟ್ಲು ಅನ್ಬೇಕಾದ್ರೆ ಅವಳಿಗೆ ಸಡನ್ನಾಗಿ ಉಸಿರಾಡೋಕ್ಕಾಗ್ದಾಗ ಆಗುತ್ತೆ. ಯಾರೋ ಅವಳ ಎದೆ ಮೇಲೆ ಗಟ್ಟಿಯಾಗಿ ಕೂತಾಗ ಅನಿಸ್ತಾ ಇರುತ್ತೆ. ಸಂಧ್ಯಂಗೆ ಕೈಕಾಲು ಕೂಡ ಆಡ್ಸೋಕ್ಕಾಗ್ತಾ ಇರೋದಿಲ್ಲ. ಉಸಿರು ಕೂಡ ಆಡೋಕ್ಕಾಗದೆ, ಮಾತಾಡೋಕ್ಕೂ ಕೂಡ ಆಗದೆ ಒದ್ದಾಡ್ತಾ ಇರ್ತಾಳೆ. ಕಷ್ಟಪಟ್ಟು ಕಣ್ಬಿಟ್ಟು ನೋಡಿದ್ರೆ ಅವಳ ಎದೆ ಮೇಲೆ ಯಾವುದೋ ಕಪ್ಪ ಆಕಾರ ಕೂತಿರೋ ಹಾಗೆ ಕಾಣುತ್ತೆ. ಸಂಧ್ಯಂಗೆ ತುಂಬಾ ಭಯ ಆಗುತ್ತೆ. ಕಿರ್ಚಕ್ಕೆ ನೋಡ್ತಾಳೆ, ಕಿರ್ಚೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಇದೇ ಸಮಯದಲ್ಲಿ
ದೇವ್ರನ್ನ ನೆನೆಸ್ಕೊಂಡು ಸಂಧ್ಯಾ ಜೋರಾಗಿ ಕಿರಿಚ್ಬಿಡ್ತಾಳೆ. ಅವ್ರ ಅಪ್ಪ ಅಮ್ಮ ಸಂಧ್ಯಾ ಕಿರ್ಚಿದ್ ನೋಡಿ ಎದ್ದು ಓಡಿ ಬಂದು ಏನಾಯಿತು ಅಂತ ಕೇಳ್ತಾರೆ. ಆದರೆ ಸಂಧ್ಯಾ ಏನೂ ಕೂಡ ಹೇಳೋದಿಲ್ಲ. ಇವಾಗ ನಾನು ಏನಾಯಿತು ಅಂತ ಹೇಳಿದ್ರೆ ದೆವ್ವದ ಮೂವಿ ನೋಡೋದ್ರಿಂದನೇ ಹೀಗೆಲ್ಲ ಆಗಿದ್ದು ಅಂತ ಇನ್ನೊಂದು ಸಲ ನೋಡೋದಕ್ಕೆ ಬಿಡೋದಿಲ್ಲ ಅಂತ ಏನೂ ಕೂಡ ಹೇಳೋದಿಲ್ಲ. ಅವ್ರ ಅಪ್ಪ ಅಮ್ಮಂಗೆ ಇದೇನೋ ಕೆಟ್ಟ ಕನಸ್ಬಿತ್ತು ಅಮ್ಮ ಅಷ್ಟೇ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ರಾಜೀವ್ ಶಶಿಕಲಾ ಕೂಡ ಇರ್ಬೋದು ಅಂದ್ಕೊಂಡು ಬಂದು ಮಲಗಿಬಿಡ್ತಾರೆ. ಆದರೆ ಅವ್ರಿಗಾಗ್ತಿದ್ದ ತೊಂದರೆ ಏನು ಅನ್ನೋದು ಇವ್ರಿಗೆ ಗೊತ್ತಾಗೋದೇ ಇಲ್ಲ. ಸ್ವಲ್ಪ ದಿನ ಆಗ್ತಾ ಆಗ್ತಾ ಸಂಧ್ಯಾ ಕೂಡ ಎಲ್ಲರ ಜೊತೆ ಮಾತು ಬಿಟ್ಬಿಟ್ಟಿರ್ತಾಳೆ. ಸರಿಯಾಗಿ ಊಟ ಕೂಡ ಮಾಡ್ತಾ ಇರೋದಿಲ್ಲ. ತುಂಬಾ ಸಣ್ಣ ಆಗಿಬಿಟ್ಟಿರ್ತಾಳೆ. ಒಬ್ಬಳೇ ಕತ್ಲೆ ರೂಮಲ್ಲಿ ಕೂತು ಏನೋ ಬರಿತಾ ಇರ್ತಾಳೆ. ಯಾರಾದರೂ ಮಾತಾಡ್ಸೋಕೆ ಹೋದರೆ ಮಾತು ಕೂಡ ಆಡದೆ ಕೈಗೆ ಸಿಕ್ಕಿದೆಲ್ಲ ತೆಗೆದು ಅವಳ ಮೇಲೆ ಎಸಿತಾ ಇರ್ತಾಳೆ. ಶಶಿಕಲಂಗೂ ಅವ್ರ ಗಂಡಂಗೂ ತುಂಬಾ ಕೋಪ ಬಂದುಬಿಟ್ಟಿರುತ್ತೆ. ಆದರೆ ಯಾಕೆ ಇವಳಿಗೆ ಆಡ್ತಾ ಇದ್ದಾಳೆ ಅಂತ ಗೊತ್ತಾಗದೆ ಸುಮ್ಮನಾಗಿರ್ತಾರೆ. ಒಂದಿನ ಶಶಿಕಲಾ ಮನ್ಸಿಗೆ ನೆಮ್ಮದಿ ಇರಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಾಳೆ. ನೆಮ್ಮದಿಯಾಗಿ ದರ್ಶನ ಮಾಡಿ ಇನ್ನೇನು ಆರತಿ ತೊಗೊಳ್ಬೇಕಿರುತ್ತೆ. ಆರತಿ ತೊಗೊಳೋದಕ್ಕೆ ಕೈ ಚಾಚಿದ್ರೆ ಆರತಿ ಹಾರೋಗುತ್ತೆ. ಶಶಿಕಲಂಗೆ ಭಯ ಆಗಿ ಯಾಕೆ ಸ್ವಾಮಿ ಹೀಗೆಲ್ಲ ಆಗ್ತಾಯಿದೆ ಅಂತ ಕೇಳ್ತಾಳೆ. ಅಲ್ಲಿನ ಅರ್ಚಕರು ಕೂಡ ನನಗೆ ಗೊತ್ತಿಲ್ಲ ತಾಯಿ, ಆ ದೇವ್ರ ಮುಂದೆ ಇರುವಂಥ ಹೂವು ಮತ್ತು ನಿಂಬೆಹಣ್ಣನ್ನ ಕೊಡ್ತೀನಿ, ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಆ ನಿಂಬೆಹಣ್ಣಿಂದ ಜ್ಯೂಸ್ ಮಾಡಿ ಮನೇಲಿರೋರೆಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂತ ಶಶಿಕಲಾ ಮನೆಗೆ ಬರ್ತಿದ್ದಾಗೆ ಅರ್ಚಕರು ಹೇಳ್ದಾಗ ಮಾಡಿ ಜ್ಯೂಸ್ ಕೂಡ ಎಲ್ರಿಗೂ ಕೊಡ್ತಾಳೆ. ಆದರೆ ಸಂಧ್ಯಾ ನಾನು ಕುಡಿಯೋದೇ ಇಲ್ಲ ಅಂತ ಹಠ ಹಿಡಿತಾಳೆ. ರಾಜೀವ್ಗೆ ಏನು ಮಾಡಬೇಕಂತ ಗೊತ್ತಾಗದೆ ಜೋರಾಗಿ ಬೈದ್ಬಿಡ್ತಾನೆ. ಆದರೆ ಸಂಧ್ಯಾ ಏನೇ ಮಾಡಿದ್ರು ನಾನು ಕುಡಿಯೋದಿಲ್ಲ ಅಂತ ಹಠ ಹಿಡ್ದು ಕೂರ್ತಾಳೆ. ಕೊನೆಗೆ ಸಂಧ್ಯಾನೂ ಸೋಲ್ದೆ ರಾಜೀವು ಸೋಲ್ದೆ ಸಂಧ್ಯಾ ಒಂದು ಮಾತಾಡ್ತಾಳೆ. ಆದರೆ ಅವಳ ಧ್ವನಿ ಹೆಂಗಸಾಗಿರಲಿಲ್ಲ, ಗಂಡಸಿನಾಗಿ ಬಂದಿತ್ತು. ಕರ್ಕಶ ಧ್ವನಿಯಲ್ಲಿ ನಾನು ಹೀಗೆ ಮಾಡೋದು ನಿಂಗೇನೋ ಅಂತ ಕಿರಿಚ್ಬಿಟ್ಟಿರ್ತಾಳೆ. ಆಗ ಶಶಿಕಲಂಗೆ ಇಲ್ಲಾಗ್ತಾ ಇರೋ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ತಕ್ಷಣ ಶಶಿಕಲಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಅರ್ಚಕ್ರ ಹತ್ರ ಎಲ್ಲನೂ ಹೇಳ್ಕೊತಾಳೆ. ಅರ್ಚಕರು ಕೂಡ ನಿಮ್ಮ ಮಗಳನ್ನ ಕರ್ಕೊಂಡು ನಾಳೆ ದೇವಸ್ಥಾನಕ್ಕೆ ಬನ್ನಿ ನೋಡೋಣ ಅಂತ ಹೇಳ್ತಾರೆ. ಅದೇ ರೀತಿ ಶಶಿಕಲಾ ಮತ್ತು ರಾಜೀವ್ ತುಂಬಾ ಕಷ್ಟಪಟ್ಟು ಸಂಧ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಸಂಧ್ಯಾ ದೇವಸ್ಥಾನಕ್ಕೆ ಒಳಗೆ ಬರೋದಕ್ಕೆ ರೆಡಿನೇ ಇರೋದಿಲ್ಲ. ಹಾಗೋ ಹೀಗೋ ಅರ್ಚಕರು ರಾಜೀವ್ ಮತ್ತು ಶಶಿಕಲಾ ಕಷ್ಟಪಟ್ಟು ಸಂಧ್ಯನ ದೇವಸ್ಥಾನದ ಒಳಗೆ ಕರ್ಕೊಂಡೋಗಿ ಗರ್ಭಗುಡಿಯಲ್ಲಿ ನಿಲ್ಲಿಸ್ತಾರೆ. ಆಗ ಸಂಧ್ಯನ ಮೈಯಲ್ಲಿದ್ದ ಆತ್ಮ ಬರುತ್ತೆ. ಆದರೆ ಬಾಯಿ ಬಿಡೋದಕ್ಕೆ ರೆಡಿನೇ ಇರೋದಿಲ್ಲ. ಅರ್ಚಕರು ದನ ಕೊಡ್ದಾಗೆ ಸರಿಯಾಗಿ ಹೊಡಿತಾರೆ. ಆದರೂ ಕೂಡ ಸಂಧ್ಯನ ದೇಹದಲ್ಲಿದ್ದ ಆತ್ಮ ಏನೂ ಕೂಡ ಹೇಳ್ತಾ ಇರೋದಿಲ್ಲ. ಕೊನೆಗೆ ನೋವು ತಾಳಲಾಗದೆ ಸಂಧ್ಯನ ದೇಹದಲ್ಲಿದ್ದ ಆತ್ಮ ಬಾಯಿ ಬಿಡುತ್ತೆ. ನನ್ನ ಹೆಸರು ಲೋಕೇಶ್ ಅಂತ, ನಾನು ಇವರಿದ್ದಿದ್ದ ಮನೆಯಲ್ಲೇ ಇದ್ದಿದ್ದು. ಸಾಲ ಮಾಡಿ ತೀರ್ಸೋಕ್ಕಾಗದೆ ಅದೇ ಮನೆಯಲ್ಲಿ ಒಂದು ರೂಮಲ್ಲಿ ಫ್ಯಾನಿಗೆ ನೇಣು ಹಾಕ್ಕೊಂಡು ಸತ್ತೋಗಿದೆ. ಅಲ್ಲಿಂದ ಹೋಗೋಕ್ಕಾಗದೆ ಒದ್ದಾಡ್ತಾಯಿದ್ದೆ. ಅದೇ ಟೈಮ್ಗೆ ಇವ್ರು ಬಂದರು. ಅದರಿಂದ ನಾನು ಇವಳ ದೇಹ ಸೇರಿಕೊಂಡೆ ಅಂತ ಒಪ್ಕೊಳುತ್ತೆ. ಅದಾದಮೇಲೆ ಅರ್ಚಕರು ದೇವ್ರ ಗುಡಿಲೇ ಪೂಜೆ ಮಾಡಿ ತೀರ್ಥ ಎಲ್ಲ ಹಾಕಿ ಸಂಧ್ಯನ ದೇಹದಿಂದ ಆ ಆತ್ಮನ ದೂರ ಮಾಡ್ತಾರೆ. ಅವತ್ತಿಂದ ಆ ಆತ್ಮಕ್ಕೆ ಒಂದು ರೀತಿ ಮುಕ್ತಿನೂ ಸಿಕ್ತು. ಸಂಧ್ಯನ ಕಷ್ಟನೂ ದೂರ ಆಯಿತು. ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ, ಓನರ್ ಇದ್ದರೂ ಪರವಾಗಿಲ್ಲ, ಈ ಮನೆ ಮಾತ್ರ ಬೇಡ ಅಂತ ಡಿಸೈಡ್ ಮಾಡಿ ರಾಜೀವ್, ಶಶಿಕಲಾ ಮತ್ತು ಸಂಧ್ಯಾ ಬೇರೆ ಮನೆಗೆ ಹುಡ್ಕೊಂಡು ಶಿಫ್ಟ್ ಆಗಿಬಿಟ್ಟೋಗ್ತಾರೆ. ಇದು ಈ ಮುದ್ದಾದ ಮೂರು ಜನ ಇರೋ ಕುಟುಂಬದವ್ರ ಜೊತೆ ನಡೆದಂಥ ಕತೆ. ಈ ಕತೆ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.